ಇಂಟೆಕ್ ಸದಸ್ಯ ಯಶವಂತ್ ಕುಮಾರ್ ನಿಧನರಾದ ನಂತರ ಆಸ್ಪತ್ರೆಯ ವೆಚ್ಚವಾದ 4.15 ಲಕ್ಷ ಪಾವತಿಸದ ಕಾರಣ ಎಜೆ ಆಸ್ಪತ್ರೆ ಮೃತದೇಹವನ್ನು ಹಸ್ತಾಂತರಿಸಲು ನಿರಾಕರಿಸಿತು. ಮೊಯ್ದೀನ್ ಬಾವರ್ ಮಾನವೀಯ ನೆಲೆಯಲ್ಲಿ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ 1 ಲಕ್ಷ ಕಡಿತಗೊಳಿಸಿ ಉಳಿದ 3 ಲಕ್ಷ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ನಾಯಕರ ನೆರವಿನಿಂದ ಭರಿಸುವ ಭರವಸೆ ನೀಡಲಾಯಿತು. ಅವರು ನೀಡದಿದ್ದರೆ ಸ್ವತಃ ತಾವೇ ಪಾವತಿಸುವುದಾಗಿ ಬರೆಯಲಾಯಿತು. 1 ತಿಂಗಳ ಕಾಲಾವಕಾಶ ಪಡೆದು ಯಶವಂತ್ ಕುಮಾರ್ನ ಮೃತದೇಹವನ್ನು ಕುಟುಂಬಕ್ಕೆ ಹಸ್ತಾಂತರಿಸಿ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದರು. ಈ ಫ್ಯಾಮಿಲಿ ಮುಸ್ಲಿಂ ಆ ಫ್ಯಾಮಿಲಿ ಯಾರು ಗೌರವ ಅದು ಪಾಪ ಅಂತ ಈರ್ದು ಪೂಜಾರಿ ತೇಜ ಶೆಟ್ಟಿ ಕೊಡಕ ಏಳು ಪೂಜಾರಿ ಆಂಡ ಸರ್ ಯಾರು ಎರಡು ದಿನ ಮಾಡ್ಕೊಂಡ ಸಿಎಂ ಆಲ್ರೆಡಿ ಸಿಎಂ ಅತಿ ಕಡೆ ಬರ್ತಾ ನೆಟ್ ಮಾತಾಡ್ತಾರೆ ರಿಲೀಫ್ ಸರ್ ಅದ ಹೆಂಗದ ಸಂಬಂಧ ನೀವು ಕಾಂಗ್ರೆಸ್ ಇಂಟಕ್ದ ಅದೇ ಆಯೋಗಲ್ಲಿ ಓಟ್ ಕೂತಿದ್ದೀನಿ MLA ಪ್ರಿನ್ಸಿಪಲ್ ಆದಂತಿದ್ದಾರೆ ಏರ್ಲ ಕೇಂದ್ರ ಕ್ಲಿಂಜರ್ ಮತ್ತದು ಯಾನ್ ಒಂಜಿ ಪಾಪ ಮಾನವೀಯತೆ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಕೊಂಡು ಹೆಂಗ ತಾನೆ ಅಗತ್ಯ ಇದ್ದಾರೆ ಆಂಡ ಮಾನವೀಯತೆ ದುಡ್ಡು ಮಾಡ್ಕೊಂಡು ಆಯ್ಕೆ ಕಾಲ್ ಮಲ್ತೇರಿಗೆ ಏನಾಯ್ತು 10 ಸರ್ತಿ ಫೋನ್ ಇದ್ದ ಪೂಜೆಗೆ MLA ಮಲ್ತೇರಿಗೆ ಇಂಜಿನ ಮಾಡ್ಕೊಂಡು ಮಾನವೀಯತೆ ಹಿಂಗ್ ಮಾಡ್ಕೊಂಡು ಫೋನ್ ಮಾಡ್ತದ್ದು ಇದು ಬಿಲ್ ಬಿಡ್ಲಿ ಆತ ಬಿಲ್ ಬಿಡ್ಲಿ ಬಂದಾಗ ಎಂಗಲ್ ಬಿಲ್ ಬಿಡ್ಲಿ ಬಂದ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾನೆ ಸರ್ ಐಟಿ ಬಂಡೆ ಯಾಕೆ ಈ ಬಂಡದ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಪಾಡ್ಲಿ already been sanctioned ಮೈಸೂರು ಸರ್ ಅವು ಮಾಡ್ತೆ ಅಲ್ಲ ಅವು ಪಕ್ಕಡ ಇತ್ತೆ ಇರಕ್ಕೆ ಯಾರು ಇಲ್ಲ ನನ್ನ ಧೈರ್ಯ ತಂದ ನನ್ನ ಬಾಡಿ ರಿಲೀಸ್ ಮಾಡ್ಬೇಕು ಯಾರು ರೈಟಿಂಗ್ ಐ ಗಿವಿಂಗ್ ರೈಟಿಂಗ್ my responsibility sir yan unju vele maltijindanda ಕೊನೆರು ಒಂಚೂರು ಮತ್ತೆ ಅರೇಂಜ್ಮೆಂಟ್ ಮಾಡ್ಕೊಂಡು ಏರ್ಲ ಕೇರ್ ನಕ್ಲಿಜರಲ್ಪ ಬಾಡ ಆತಿನ ಯಾರು ದುಬೈ ಅಲ್ಪ ಬರೆದು ಕೂಡ ಸೀದಾ ದುಬೈ ಬರ್ತದೆ ಸೀದಾ ಮತ್ತೆ ವ್ಯವಸ್ಥೆ ಮತ್ತೆ ಅಲ್ಲಿ ಬಿಡ್ದು ಬರ್ಲಿಕ್ಕೆ ಏನ್ ಸೇರಿ ఒక ಬರವಣಿಗೆ ಕೊರದ್ದು ಏರ್ಲು ಕೊರಚದು ಯಾಕೆ ಕೊರತೆ ಬಂದು ಅಂಡರ್ಟೇಕಿಂಗ್ ಕೊರದ್ದು ಕುಟುಂಬ ಬರುತ್ತೆ ಇನ್ನು ಮಗನ ತುಕ 13 ದಿನ ಒಟ್ಟು ಹುಷಾರು ಮಲ್ಬಾರ್ದು ತುಕ ಏಕದಾಲ ಇಂಜಿನ ಮಲ್ಪರ